ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಇವತ್ತು ಒಳ್ಳೆ ವೆದರ್ ಇದೆ. ಈಗ ನಂದು 3 ದಿನದ್ದು ನೈಟ್ ಡ್ಯೂಟಿ ಆಯಿತು. ಮಕ್ಕಳು ನೋಡಿ ಹೊರಗೆ ಆಡ್ಕೊಳ್ತಾ ಇದ್ದಾರೆ. ಈಗ ಗಂಟೆ ಆಗ್ತಾ ಇದೆ, ಒಂದು 4:45. ಹಾಗೆ ಮಕ್ಕಳು ನೋಡಿ ಅವರದ್ದು ಸ್ಕೂಟರ್ ಆಡ್ತಾ ಇದ್ದಾರೆ ಇಲ್ಲಿ ಮನೆ ಹೊರಗಡೆ. ನಾನು ರೋಡಿಗೆ ಹೋಗಬೇಡ ಅಂತ ಹೇಳಿದ್ದೆ. ನೋಡಿ ಗಾಡಿದು ಆಚೆ ಈಚೆ ಓಡ್ಕೊಂಡಿದ್ದಾರೆ. ಅದು ಕೂಡ ಸ್ಕ್ರ್ಯಾಚ್ ಬೀಳ್ತದೆ, ಆದರೆ ಕೂಡ ಪರವಾಗಿಲ್ಲ. ಮಕ್ಕಳದ್ದು ಕೂಡ ಆಟ ಇಂಪಾರ್ಟೆಂಟ್ ಅಲ್ವಾ. ಬಿದ್ದು ಬೀಳ್ತಾರೆ, ಎದ್ದು ಬೀಳ್ತಾರೆ, ನೋ ಪ್ರಾಬ್ಲಮ್. ಹಾಗೆ ವೆದರ್ ತುಂಬ ಚೆನ್ನಾಗಿದೆ ನೋಡಿ. ನಾನು ತೋರಿಸ್ತೀನಿ ಹೊರಗೆ ಹೋಗಿ. ಇದು ನಮ್ಮ ಸೈಡ್ದು ಮನೆ, ಅಂದರೆ ನಮ್ಮದು ರೆಂಟದ್ದೇ ಮನೆ. ಹಾಗೆ ಫಿಲಿಪಿನೋಸ್ ಅಂತೂ ಕೂಡ ಇಲ್ಲಿ ಯೂನಿಟ್ ಹೌಸಸ್ ಅಂತ ಇರುತ್ತೆ. ಹಾಗೆ ಇದು ನೋಡಿ, ನಾನು ಜಸ್ಟ್ ನೈಟೆಲ್ಲ ಮುಗಿದು ಊಟ ಮಾಡಿದೆ. ಒಂದು ಕಾಫಿ ಕುಡಿಬೇಕೀಗ. ಮತ್ತು ಇಲ್ಲಿ ಹೊರಗೆ ನೋಡಿ, ಜಸ್ಟ್ ನಾವು ಒಂದು ಸೂಪರ್ ಮಾರ್ಕೆಟ್ ಇದೆ, ಪ್ಯಾಕ್ ಆ್ಯಂಡ್ ಸೇವ್ ಅಂತ, ಅದರದ್ದು ಹೊರಗಡೆ ಇರೋದು. ಇಲ್ಲೇ ಒಂದು ಚೈಲ್ಡ್ ಕೇರ್ ಮತ್ತು ಸ್ಕೂಲ್ ಇದೆ ಮಕ್ಕಳದ್ದು. ಹಾಗೆ ಇದು ಸ್ಕೂಲ್ ಝೋನ್ ಅಂತ ಹೇಳ್ತಾರೆ. ಅಂದರೆ ಇದಾದಮೇಲೆ ಸ್ವಲ್ಪ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು ಅಂತ. ಹಾಗೆ ಇದು ನೋಡಿ ಆರೆಂಜ್ ಟ್ರೀ. ಇಲ್ಲಿ ನೋಡಿ ಒಂದು ಸ್ಮಾಲ್ ಆರೆಂಜ್ ಉಳಿದಿದೆ. ಇದು ಜುಲೈಯಲ್ಲಿ ಮುಗೀತದೆ, ಜೂನ್ ಜುಲೈಯಲ್ಲಿ ಆಗೋದು. ತುಂಬ ಆಗಿತ್ತು, ನಮ್ಮದು ನೆರೆ ಮನೆಯವ್ರದ್ದು ಅದು. ಆದರೆ ಕೂಡ ನಮಗೆ ಕೂಡ ತಕೊಳ್ಳಿ ಅಂತ ನೋಡಿ ಬಿದ್ದುಬಿಟ್ಟ ನೋಡಿ. ನಾನು ಹೇಳಿದ್ದೆ ಫಸ್ಟ್ ಬೀಳಬಾರ್ದು ಅದಂತ ಹೇಳಿ. ಹಾಗೆ ಅವನೇ ಎದ್ದೇಳ್ದ, ಇಲ್ಲಾದರೆ ನಾನು ಜೋರು ಮಾಡ್ತೀನಿ ಅಂತ, ಹಾಗೆ ಬೈತೀನಿ ಅಂತ. ಮತ್ತು ಇದು ನೋಡಿ ನೆರೆ ಮನೆಯದ್ದು, ಅವರದ್ದು ಗಾರ್ಡನಲ್ಲಿ ಫ್ಲವರ್ಸ್ ಆಗಿದೆ ನೋಡಿ, ಗುಲಾಬಿ ಥರನೇ ದೊಡ್ಡ ಮರ ಆಗುತ್ತೆ ಅದು. ಇದು ನೋಡಿ ಯೆಲ್ಲೋ ಕಲರ್ ಫ್ಲವರ್ಸ್, ಮತ್ತೊಂದು ಮರ. ಇಲ್ಲಿ ಎಲ್ಲರೂ ನೆಡುವುದು ಇರುತ್ತೆ. ಮತ್ತು ಇದು ನೋಡಿ ಅದು ಸೇಮ್ ಫ್ಲವರದ್ದು ಒಂದು ದೊಡ್ಡ ಮರ. ಹಾಗೆ ನನ್ನ ಮಗಳು ಬಂದಳು ನನ್ನ ಹಿಂದೆನೇ. ಅವಳು ಸ್ಕೂಟರ್ ಓಡಿಸ್ತಾ ಇದ್ದಾಳೆ. ಇಲ್ಲಾಂದರೆ ನಾನು ಇಲ್ದಿದ್ರೆ ಅವರಿಗೆ ರೋಡಿಗೆ ಸೈಡಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ನಾನು. ಅಂದರೆ ಕೆಲವರು ಸೈಕಲ್ ಸವಾರರೆಲ್ಲ ಬರ್ತಾರೆ, ಸ್ಪೀಡಾಗಿ ಹೋಗ್ತಾರೆ. ಇವರು ಸ್ವಲ್ಪ ಸ್ಮಾಲ್ ಅಲ್ವಾ. ಇಲ್ಲಿ ಪ್ಯಾಕ್ ಆ್ಯಂಡ್ ಸೇವ್ ಉಂಟು, ಸ್ಕೂಲ್ ಉಂಟು, ಹಾಗೆ ನೋ ಟ್ರಕ್ಸ್. ಆಚೆ ಹೋಗಬಾರ್ದು ಅಂತ ಹೇಳ್ತಾರೆ. ನನ್ನ ಮಗ ನನಗೆ ಕರ್ಕೊಂಡೋದ, ನನಗೇನ ತೋರಿಸ್ತೀನಿ ಬಾ ಅಂತ. ಅವನಿಗೆ ಸ್ವಲ್ಪ ಕ್ಯಾಮರಾ ಮತ್ತು ಸ್ಪೀಕರ್ ಅದರದ್ದು ಹುಚ್ಚು. ಹಾಗೆ ನಾನು ಏನಂತ ಹೇಳಿದೆ, ಬಿದ್ದೀಯಾ, ಅದಕ್ಕೇನಾ ಗಾಯ ಆಗಿದೆಯಾ ಅಂತ. ಇಲ್ಲ ನಾನೇನೋ ತೋರಿಸ್ತೀನಿ ಬಾ ಅಂತ ಹೇಳ್ದ. ಹಾಗೇನೇನು ತೋರಿಸ್ತಾನೆ ನೋಡೋಣ. ಇವಳು ನೋಡಿ, ಇವಳು ಸ್ವಲ್ಪ ಪೋಖ್ರಿ ಜಾಸ್ತಿ. ಡ್ಯಾಡಿನ ಇಷ್ಟಪಡೋದು. ಇವನಿಗೆ ಮಮ್ಮಿನೇ ಬೇಕು, ಮಮ್ಮಿದು ನೋಡಿ. ಅವನು ಹೇಳ್ತಿದ್ದಾನೆ, ನನ್ನ ಗಾಡಿಗೆ ಕ್ಯಾಮರಾ ಇದೆಯಲ್ಲ ಮಮ್ಮಿ, ಅದೇ ಯಾಕೆ ಯೂಸ್ ಮಾಡೋದು. ನಾನು ಹೇಳಿದೆ ಮುಟ್ಬೇಡ, ಹಾಳಾದರೆ. ಇಲ್ಲಿ ನೋಡಿ ಡ್ಯಾಡಿದ್ದು ಇದಕ್ಕೆ ಕೂಡ ಕ್ಯಾಮರಾ ಇದೆ ಅಲ್ವಾ ಅಂತ ಹೇಳಿ. ಅದು ಯಾಕೆ. ಮತ್ತು ನೋಡಿ ಆ ಅಂಕಲ್ ಸೈಡದ್ದು ಮನೆಯದು ಅಂಕಲ್ದ ಗಾಡಿಗೆ ಕೂಡ ಕ್ಯಾಮರಾ ಇದೆ ಅಂತೆ. ಇದು ನೋಡಿ, ನಾನು ಹೇಳಿದೆ ಮುಟ್ಬೇಡ, ಅದು ರಿವರ್ಸ್ ಕ್ಯಾಮರಾ ಅಂತ ಹೇಳಿದೆ. ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಅಂತ. ಇದು ನೋಡಿ ನಮ್ಮದು ಗೊಂಡೆ ಹೂ. ನಾನು ಬೀಜ ಹಾಕಿದ್ದೆ ಅಲ್ಲಿ. ಹಾಗೆ ಸ್ವಲ್ಪ ಸ್ವಲ್ಪ ಸಣ್ಣ ಆಗಿದೆ. ದೊಡ್ಡ ಗೊಂಡೆದು ಹೂ ಇಲ್ಲಿ ತಂದು ನೆಡಬೇಕು. ಇದು ನೋಡಿ ನನ್ನ ಮಕ್ಕಳು ಕಲಾಕೃತಿ. ಅವರೆಲ್ಲ ಫ್ಲವರ್ಸ್ ಎಲ್ಲ ಮೊಟ್ಟೆ ಎಲ್ಲ ಕಲರ್ ಮಾಡಿಟ್ಟಿದ್ದಾರೆ.